ಭಾಷೆಯಿಲ್ಲೇ ಯದಾ ಯದಾ ಹಿ. ಪೂರ್ತಿ ನೀನು ಹೀಗೆ ಇರ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ರೀ, ನಾನು ಇನ್ನೇನ್ ಮಾಡ್ಲಿ ಹೇಳಿ? ನನಗಿದೇ ಜೀವನ ಅಲ್ವಾ? ಇದನ್ ಬಿಟ್ರೆ ನನಗೆ ಮುಖ್ಯವಾದದ್ದು ಬೇರೆ ಏನಿದೆ ಹೇಳಿ? ನಿನ್ಗೆ ಇಷ್ಟೊಂದೆಲ್ಲ ಮಾಡೋದಕ್ಕೆ ಕಷ್ಟನೇ ಅನ್ಸಲ್ವಾ ಶಾಂತಿ? ಏನು ಕಷ್ಟನಾ? ರೀ, ಅದ್ ನಂಗೆ ತುಂಬಾ ಇಷ್ಟ. ನಿಮ್ಗಳ್ ನೋಡ್ಕೊಳ್ದೇ ಇದ್ರೇನೆ ನಂಗೆ ಕಷ್ಟ ಆಗೋದು. ನಿಮ್ಗಳನ್ನ ನೋಡ್ಕೊಂಡು ನಿಮ್ಗಳ ಆರೈಕೆ ಮಾಡ್ತಾ ಇದ್ರೆ ನನಗೇನೋ ಒಂಥರ ತೃಪ್ತಿ ರೀ. ನನಗ್ ಬರೋ ಅಡ್ಗೆ ಮಾಡ್ತೀನಿ, ನೀವೆಲ್ರೂ ಅದನ್ನ ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಿರಲ್ಲ, ಅವಾಗ ನನ್ಗೆಷ್ಟು ಸಂತೋಷ ಆಗತ್ತೆ ಗೊತ್ತಾ? ಹುಚ್ಚಿ ನೀನು, ಯಾವಾಗ ನೋಡಿದ್ರು ಇದೇ ತರ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಅನ್ಕೊಂಡಿದ್ಯಾ? ನಾನ್ ಮಾಡ್ತಿರೋ ಸೇವೆ ಅಲ್ಲ ರೀ, ಕರ್ತವ್ಯ. ನಾನ್ ಯಾರಿಗ್ ಮಾಡ್ತಿದ್ದೀನಿ? ನಮ್ಮನೆಯವ್ರಿಗೆ ಮಾಡ್ತಿದ್ದೀನಿ ತಾನೆ. ಅಲ್ಲ ಶಾಂತಿ, ನಿಂದೆ ಅಂತ ಒಂದ್ ಜೀವನ ಇದೆ, ಅದು ನೀನ್ ಸ್ವಲ್ಪನಾದ್ರೂ ಬಾಳ್ಬೇಕಲ್ವಾ? ನನ್ ಜೀವನನೇ ನೀವಲ್ವೇನ್ರಿ? ನನ್ ಜೀವನದಲ್ಲಿ ನಿಮ್ಮನ್ ಬಿಟ್ರೆ ನಂಗೆ ಬೇರೆ ಇನ್ನೇನೂ ಇಲ್ಲ. ನಿಮ್ ಜೊತೆಲಿ ನಮ್ಮಿಡೀ ಶಾಂತಿ ನಿವಾಸ, ಜೊತೆಲಿ ನಮ್ ರತ್ನಕ್ಕ, ಇದಿಷ್ಟೇ ರೀ ನನ್ ಪ್ರಪಂಚ. ಶಾಂತಿ ಶಾಂತಿ, ನೀನ್ ಮತ್ತೆ ಹೇಳಿದಿನ ಹೇಳ್ತಿದ್ಯಾ? ನಿನಗೆ ಅಂತ ಒಂದ್ ಸ್ವಂತ ಬದುಕಿಲ್ವಾ? ಅಲ್ಲ, ಈಗ ಉದಾಹರಣೆಗೆ ನಿನ್ಗೆ ಯಾವುದೋ ಒಂದು ಜಾಗ ಇಷ್ಟ ಆಗುತ್ತೆ, ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಸಲ್ವಾ ನಿನ್ಗೆ? ಹೋಗ್ಬೇಕು ಅಂತ ಅನ್ಸ ತಕ್ಷಣ ನೀನ್ ಎಲ್ಲದನ್ನು ಬಿಟ್ಬಿಟ್ಟು ಹೋಗ್ಬಿಡ್ಬೇಕಪ್ಪ. ಅದನ್ನ ಬಿಟ್ಟು ನಿನ್ ಮನೆಯವ್ರನ್ನೆಲ್ಲ ಕೇಳ್ಕೊಂಡು ನಾನು ಹೋಗ್ಲೋ ಬೇಡವೋ ಅಂತ ಯೋಚನೆ ಮಾಡ್ಕೊಂಡು ಅದೆಲ್ಲ ಒಂದು ಜೀವನದ ತರ ಇರುತ್ತಾ ಶಾಂತಿ? ರೀ, ಏನ್ರಿ ಅದೆಲ್ಲ ಹೇಗ್ ಸಾಧ್ಯ? ನೋಡಿ, ನೀವ್ ಹೇಳ್ತಿರೋದ್ ನಂಗೇನೂ ಅರ್ಥ ಆಗ್ತಿಲ್ಲ. ನಿನ್ಗೆ ಅರ್ಥ ಆಗೋ ಥರನೇ ಹೇಳ್ತೀನಿ, ಬಾ. ಶಾಂತಿ, ನಿಂದು ಅಂತ ಒಂದು ಜೀವನ ಇದೆ, ಅದ್ಯಾವುದು ಅಂತ ಕಂಡಿಡ್ಕೊಂಡು ನನ್ಗೆ ಹೇಳು. ರೀ, ನೀವ್ ಏನ್ ಹೇಳ್ತಿದ್ದೀರಾ? ನಾನು ಅವತ್ತು ನಿನ್ಗೆ ಸೈನ್ ಮಾಡ್ಕೊಡು ಅಂತ ಹೇಳಿದೆ, ನೀನೇನು